Hello students, welcome to our YouTube channel Millennium Matriculation. Hope you all are doing good. Get comfy, hit the subscribe button and let's study smart. ನಮಸ್ತೆ ವಿದ್ಯಾರ್ಥಿಗಳೇ. ಇಂದಿನ ವಿಷಯ ವಿಜ್ಞಾನದಲ್ಲಿ 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಮೊದಲನೇದಾಗಿ ಭೌತವಿಜ್ಞಾನ, ಎರಡನೇದು ರಸಾಯನ ವಿಜ್ಞಾನ ಮತ್ತು ಮೂರನೇದು ಜೀವವಿಜ್ಞಾನ. ಮೊದಲನೇದಾಗಿ ನಾವು ಭೌತವಿಜ್ಞಾನದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ವಿಭವಾಂತರದ SI ಏಕಮಾನ. ಆಪ್ಷನ್ಸ್: ಎ ವೋಲ್ಟ್, ಬಿ ಆಂಪಿಯರ್, ಸಿ ಕೂಲಂ, ಡಿ ಓಮ್ ಮೀಟರ್. ಉತ್ತರ ಎ ವೋಲ್ಟ್. ಪ್ರಶ್ನೆ 2, ಮಸೂರದ ಸಂಗಮ ದೂರದ ವಿಲೋಮವು. ಆಪ್ಷನ್ಸ್: ಎ ಮಸೂರದ ಸಾಮರ್ಥ್ಯವಾಗಿದೆ, ಬಿ ಮಸೂರದ ವಕ್ರತಾ ತ್ರಿಜ್ಯವಾಗಿದೆ, ಸಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮ, ಡಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮ, ಡಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಣ ವ್ಯತ್ಯಾಸಕ್ಕೆ ಸಮ. ಉತ್ತರ ಎ ಮಸೂರದ ಸಾಮರ್ಥ್ಯವಾಗಿದೆ. ಎರಡನೇ ಮೇನ ನೋಡೋಣ. ಪ್ರಶ್ನೆ 3, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಮೊದಲನೆಯದು ಶುಷ್ಕಕೋಶ, ಎರಡನೆಯದು ರಿಯೋಸ್ಟಾಟ್. ಉತ್ತರಗಳು: ಶುಷ್ಕಕೋಶ ಮತ್ತು ರಿಯೋಸ್ಟಾಟ್ನ ಚಿತ್ರಗಳನ್ನ ನೀವಿಲ್ಲಿ ನೋಡ್ಬೋದು. ಪ್ರಶ್ನೆ 4, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಉತ್ತರ: ಇಲ್ಲ, ವಿಕರ್ಷಿಸುತ್ತದೆ. ಮತ್ತು ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ಎನ್ ಧ್ರುವದಂತೆ ವರ್ತಿಸುತ್ತದೆ, ಆದ್ದರಿಂದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ಇದನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಮುಂದಿನ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 5, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ: ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು, ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು, ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು, ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಬಾರದು, ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸುವುದು. ಪ್ರಶ್ನೆ 6, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ ಅಥವಾ ವಾಹಕದ ದಪ್ಪ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ಪ್ರಶ್ನೆ 7, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ಉತ್ತರ: ಕೋನ HGF ಮತ್ತು 38 ಡಿಗ್ರಿ. ಈ ಚಿತ್ರವನ್ನು ಬೇಕಾದ್ರೆ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಮುಂದಿನ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 8, ಎ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಮತ್ತೊಂದು ಪ್ರಶ್ನೆ ಬಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಉತ್ತರ: ಎ ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು: ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರುವುದು, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ನಿಮ್ನ ಮಸೂರವನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು. ಬಿ, ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ಪ್ರಶ್ನೆ 9, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಉತ್ತರ: ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಆಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕು. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೂ ಹಂತಗಳನ್ನು ಪುನರಾವರ್ತಿಸಿ. ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೇಖೆಯನ್ನು ಪಡೆಯುತ್ತೇವೆ. ಅಥವಾ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಉತ್ತರ: ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತುಹಾಕಿ ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕಿಸಬೇಕು ಸರಣಿ ಜೋಡಣೆಯಲ್ಲಿ. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಮನ್ನು ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ.
ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಪ್ರಶ್ನೆ 10. ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ ದರ್ಪಣ ವಕ್ರತಾ ಕೇಂದ್ರ. ಉತ್ತರ. ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿಯ ನಡುವೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಮುಂದಿನ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 11 ಎ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ವಿದ್ಯುತ್ ಸಾಧನಗಳು. ಟಿವಿ. ವಿದ್ಯುತ್ ಸಾಮರ್ಥ್ಯ 250 ವ್ಯಾಟ್, ಬಳಕೆಯಾದ ಕಾಲ 4 ಗಂಟೆ. ಟೋಸ್ಟರ್. ವಿದ್ಯುತ್ ಸಾಮರ್ಥ್ಯ 1200 ವ್ಯಾಟ್, ಬಳಕೆಯಾದ ಕಾಲ 1 ಗಂಟೆ. ಬಿ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಉತ್ತರ. ಟಿವಿ ಬಳಸಿದ ಒಟ್ಟು ಶಕ್ತಿ E=P/T. E=250 × 4 E=1000 ವ್ಯಾಟ್ ಅವರ್. E=1 ಕಿಲೋ ವ್ಯಾಟ್ ಅವರ್. ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ E=P/T. E=1200 × 1 E=1200 ವ್ಯಾಟ್ ಅವರ್. E=1.2 ವ್ಯಾಟ್ ಅವರ್. ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ಪ್ರಶ್ನೆ ಬಿ. R1 2 ಓಮ್, R2 4 ಓಮ್ ಆದರೆ Rp1 ಎಷ್ಟು? 1/Rp1 1/R1 + 1/R2. 1/Rp1 1/2 + 1/4. 1/Rp1 2 + 1/4. 1/Rp1 3/4. Rp1 4/3. Rp1 1.33 ಓಮ್. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ 1/Rp2 1/R1 + 1/R2. 1/Rp2 1/2 + 1/6. 1/Rp2 3 + 1/6. 1/Rp2 4/6. Rp2 6/4. Rp2 1.5 ಓಮ್. ಈ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ Rp2 - Rp1 1.5 - 1.33 0.17 ಓಮ್. ಅಥವಾ ಪ್ರಶ್ನೆ ಎ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸದೆ 1 ಕಿಲೋ ವ್ಯಾಟ್ ಅವರ್ಗೆ ರೂ. 4ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಬಿ. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ ಅನ್ನು 220 ವ್ಯಾಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಉತ್ತರ ಎ. 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ350 × 6 × 30 63,000 ವ್ಯಾಟ್ ಅವರ್. 63 ಕಿಲೋ ವ್ಯಾಟ್ ಅವರ್. 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 250 × 4 × 30 30,000 ವ್ಯಾಟ್ ಅವರ್. 30 ಕಿಲೋ ವ್ಯಾಟ್ ಅವರ್. ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ 93 ಕಿಲೋ ವ್ಯಾಟ್ ಅವರ್. ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯ 93 × 4 372 ರೂಪಾಯಿಗಳು. ಬಿ. P 880 ವ್ಯಾಟ್. V 220 ವ್ಯಾಟ್. I question mark. R question mark. P VI. I P/V. I 880 / 220.
I is equals to 4a, V is equals to IR, R is equals to V by I. R is equals to 220 ಡಿವೈಡೆಡ್ ಬೈ 4, R is equals to 55 ಓಮ್. ಪ್ರಶ್ನೆ 12 ಎ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಬಿ. ಪೀನಾ ದರ್ಪಣ ಮತ್ತು ಪೀನಾ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ ಎ. ಬೆಳಕಿನ ವಕ್ರೀಭವನದ ನಿಯಮಗಳು. 1ನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ಸ್ ಟು ಸ್ಥಿರಾಂಕ. ಪ್ರಶ್ನೆ ಬಿ. ಪೀನಾ ದರ್ಪಣ ಮತ್ತು ಪೀನಾ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳು. ಪೀನಾ ದರ್ಪಣ ಬೆಳಕನ್ನು ಪ್ರತಿಫಲನಗೊಳಿಸುತ್ತದೆ, ಪೀನಾ ಮಸೂರ ಬೆಳಕನ್ನು ವಕ್ರೀಭವನಗೊಳಿಸುತ್ತದೆ. ಪೀನಾ ದರ್ಪಣ ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ, ಪೀನಾ ಮಸೂರ ಬೆಳಕನ್ನು ಕೇಂದ್ರೀಕರಿಸುತ್ತದೆ. ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡುತ್ತದೆ ಪೀನಾ ದರ್ಪಣ. ಪೀನಾ ಮಸೂರ ಸಾಮಾನ್ಯವಾಗಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ವಿಜ್ಞಾನದಲ್ಲಿ ಮುಂದಿನ ಭಾಗ ರಸಾಯನ ವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 13 ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು. ಆಪ್ಷನ್ಸ್: ತಾಮ್ರ ಮತ್ತು ಸತು, ಬಿ. ಅಲ್ಯೂಮಿನಿಯಂ ಮತ್ತು ತವರ, ಸಿ. ತಾಮ್ರ ಮತ್ತು ತವರ, ಡಿ. ಸತು ಮತ್ತು ಅಲ್ಯೂಮಿನಿಯಂ. ಉತ್ತರ ಎ. ತಾಮ್ರ ಮತ್ತು ಸತು. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವೈ ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಆಪ್ಷನ್ಸ್: PbNO3 ಮತ್ತು KNO3, PbL2 ಮತ್ತು KNO3, PbNO3 ಮತ್ತು Ki, PbNO3 ಮತ್ತು K2SO4. ಉತ್ತರ PbL2 KNO3. ಪ್ರಶ್ನೆ 15 ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ. ಆಪ್ಷನ್ಸ್: ಚತುರ್ವೇಲೆನ್ಸಿ, ಕೆಟನೀಕರಣ, ದಹ್ಯಶೀಲತೆ, ಬಹುರೂಪತೆ. ಉತ್ತರ ಕೆಟನೀಕರಣ. ಮುಂದಿನ ಮೇನ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 16 ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ. ಉತ್ತರ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದಿಲ್ಲ. ಪ್ರಶ್ನೆ 17 ಟರ್ಮೈಟ್ ಕ್ರಿಯೆಯ ಅನ್ವಯಗಳೇನು. ಉತ್ತರ ರೈಲ್ವೆ ಹಳಿಗಳನ್ನು ಜೋಡಿಸಲು, ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು. ಪ್ರಶ್ನೆ 18 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಉತ್ತರ 4 ಕಾರ್ಬನ್, 10 ಹೈಡ್ರೋಜನ್, 1 ಆಕ್ಸಿಜನ್. ಇದನ್ನು ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 19 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ಉತ್ತರ ಈ ಚಿತ್ರವನ್ನು ಸಂಪೂರ್ಣವಾಗಿ ಪೇಪರಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸ್ಕೊಳ್ಳಿ. ಪ್ರಶ್ನೆ 20 ಎ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಬಿ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಉತ್ತರ ಎ. ಕ್ಯಾಲ್ಸಿಯಂ ಲವಣಗಳು, ಮೆಗ್ನೀಷಿಯಂ ಲವಣಗಳು. ಬಿ. ಉತ್ತರ ಹೆಸರು ಮೀಥೇನ್, ಅಣುಸೂತ್ರ CH4. ಪ್ರಶ್ನೆ 21 ತಾಮ್ರ ವಿದ್ಯುದ್ಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಚಿತ್ರಗಳನ್ನ ಕೊಟ್ಟಿರ್ತಾರೆ, ಆ ಚಿತ್ರದಲ್ಲಿ ಕ್ಯಾಥೋಡನ್ನು ನೀವು ಗಮನಿಸಬೇಕಾಗತ್ತೆ. ಗಮನಿಸಿ ಅದನ್ನು ಫೈಂಡ್ ಔಟ್ ಮಾಡಿ ಬರೀಬೇಕಾಗತ್ತೆ. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 22 ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಪ್ರಶ್ನೆಗಳು: ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು. ಪ್ರಶ್ನೆ 2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ನೀರು. ಪ್ರಶ್ನೆ 3 ಸತುವಿನ ಕಾರ್ಬೊನೇಟ್ ಗಿವ್ಸ್ ಟು ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಉತ್ತರಗಳು ಈ ರಾಸಾಯನಿಕ ಸಮೀಕರಣಗಳು ತುಂಬ ಇಂಪಾರ್ಟೆಂಟ್ ಆಗಿದೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಈಸಿಯಾಗಿ ಬರಿಬೋದು. ಅಥವಾ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಪ್ರಶ್ನೆ 1 ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ಪ್ರಶ್ನೆ 2 ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ.
ಪ್ರಶ್ನೆ 3. ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಉತ್ತರಗಳು ರಾಸಾಯನಿಕ ಸಮೀಕರಣ ರೀತಿಯಲ್ಲಿದೆ, ಇದನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಪ್ರಶ್ನೆ 1ಕ್ಕೆ H2 ಪ್ಲಸ್ N2 ಗಿವ್ಸ್ ಟು NH3. ಪ್ರಶ್ನೆ 2ಕ್ಕೆ Na2O ಪ್ಲಸ್ H2O ಗಿವ್ಸ್ ಟು 2NaOH. ಪ್ರಶ್ನೆ 3 2K ಪ್ಲಸ್ 2H2O ಗಿವ್ಸ್ ಟು 2KOH ಪ್ಲಸ್ H2. ಪ್ರಶ್ನೆ 23 A, B, C ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 ಪೀಚ್ ತೋರಿಸಿವೆ. ಯಾವ ದ್ರಾವಣವು ಪ್ರಶ್ನೆ 1 ಹೆಚ್ಚು ಹೈಡ್ರೋನಿಯಂನನ್ನು ಅಯಾನುಗಳನ್ನು ಹೊಂದಿದೆ? ಪ್ರಶ್ನೆ 2 ತಟಸ್ಥವಾಗಿದೆ. ಪ್ರಶ್ನೆ 3 ದುರ್ಬಲ ಆಮ್ಲವಾಗಿದೆ. ಉತ್ತರಗಳು ಪ್ರಶ್ನೆ 1ಕ್ಕೆ ಬಿ ದ್ರಾವಣ, ಪ್ರಶ್ನೆ 2ಕ್ಕೆ ಸಿ ದ್ರಾವಣ, ಪ್ರಶ್ನೆ 3ಕ್ಕೆ ಎ ದ್ರಾವಣ. ಪ್ರಶ್ನೆ 24 ಪ್ರಶ್ನೆ ಎ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಪ್ರಶ್ನೆ ಬಿ ಅಲ್ಯೂಮಿನಿಯಂನ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಉತ್ತರಗಳು ಪ್ರಶ್ನೆ ಎ ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟ್ ಅಯಾನ್ ಆಗುತ್ತದೆ Na+. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸಿ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯಾನ್ Cl- ಆಗುತ್ತದೆ. ಈ 2 ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಅಥವಾ ಕೆಳಗಡೆ ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ, ಅದನ್ನು ಒಂದ್ಸಲ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಬಿ ಅಲ್ಯೂಮಿನಿಯಂ ಆಕ್ಸೈಡ್ Al2O3, ಹೈಡ್ರೋಜನ್ ಅನಿಲ H2. ಅಥವಾ ಎ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಬಿ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು? ಉತ್ತರಗಳು ಎಗೆ ಮೆಗ್ನೀಷಿಯಂ ಪರಮಾಣು ತನ್ನ 2 ವೇಲೆನ್ಸಿ ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗುತ್ತದೆ Mg2+. 2 ಕ್ಲೋರಿನ್ ಪರಮಾಣುಗಳು ಮೆಗ್ನೀಷಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನ್ ಅಯಾನುಗಳು 2Cl- ಆಗುತ್ತದೆ. ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳ ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಅಥವಾ ನೀವು ರಾಸಾಯನಿಕ ಸಮೀಕರಣಗಳನ್ನ ಈ ರೀತಿಯಲ್ಲೂ ಕೂಡ ಬರಿಬೋದಾಗುತ್ತೆ, ಇದಕ್ಕೂ ಕೂಡ ನಿಮಗೆ ಅಂಕಗಳು ಸಿಗುತ್ತೆ. ಪ್ರಶ್ನೆ ಬಿಗೆ ಉತ್ತರ ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಆಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು. ಮುಂದಿನ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 25 ಪ್ರಶ್ನೆ ಎ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ಪ್ರಶ್ನೆ ಬಿ ಎಸ್ಟರೀಕರಣ ಎಂದರೇನು? ಎಥೆನಾಲ್ನಿಂದ ಈಥೇನ್ ಅನ್ನು ಹೇಗೆ ಪಡೆಯುವಿರಿ? ಉತ್ತರ ಎನ್ ಬ್ಯೂಟೇನ್. ರಚನೆ ಗಮನಿಸಿ. 4 ಕಾರ್ಬನ್ಗೆ 10 ಹೈಡ್ರೋಜನ್. ಐಸೋಬ್ಯೂಟೇನ್ನಲ್ಲಿ 4 ಕಾರ್ಬನ್ಗೆ 10 ಹೈಡ್ರೋಜನ್. ಇದರ ಬಂಧಗಳು ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಎರಡನ್ನು ದಯಮಾಡಿ ಕರೆಕ್ಟಾಗಿ ನೋಡಿಕೊಂಡು ರಚನೆಗಳನ್ನ ರಚಿಸಿ ವಿದ್ಯಾರ್ಥಿಗಳೇ. ಪ್ರಶ್ನೆ ಬಿಗೆ ಉತ್ತರ ಆಲ್ಕೋಹಾಲ್ ಮತ್ತು ಕಾರ್ಬಾಲಿಕ್ಸ್ನ ಆಮ್ಲಗಳು ಪರಸ್ಪರ ವರ್ತಿಸಿ ಈಸ್ಟರ್ ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಕ್ರಿಯೆ ಅಂತ ಕರೀತಾರೆ. ಎಥೆನಾಲ್ನನ್ನು 443 K ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೇನ್ ಉತ್ಪತ್ತಿಯಾಗುತ್ತದೆ. ಈ ಸಮೀಕರಣ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. CH3CH2OH ಗಿವ್ಸ್ ಟು CH2 = CH2 + H2O. ಅಥವಾ ಪ್ರಶ್ನೆ ಎ ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ಪ್ರಶ್ನೆ ಬಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಉತ್ತರಗಳು ಪ್ರಶ್ನೆ ಎಗೆ ನೈಟ್ರೋಜನ್ನ ರಚನೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಹಾಗೂ ಪ್ರೋಪೈನ್ನ ರಚನೆಗಳನ್ನ ನೋಡ್ಕೊಳ್ಳಿ. ಹಾಗೆ ಇದನ್ನು ಪ್ರಾಕ್ಟೀಸ್ ಮಾಡಿದಷ್ಟು ಉತ್ತರಗಳನ್ನ ನಾವು ಈಸಿಯಾಗಿ ಬರಿಬೋದಾಗುತ್ತೆ. ಪ್ರಶ್ನೆ ಬಿಗೆ ಉತ್ತರ ಸಾಬೂನಿನ ಅಣುಗಳು ಜಲಾಕರ್ಷಕ ಅಥವಾ ಅಯಾನಿಕ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಯಾನಿಕ ತುದಿಗಳನ್ನು ಹೊಂದಿವೆ. ಸಾಬೂನಿನ ಅಯಾನಿಕ ಕುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತದೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟುಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ವಿಜ್ಞಾನದ ಮುಂದಿನ ಭಾಗ ಹಾಗೂ ಕೊನೆಯ ಭಾಗ ಜೀವವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 26 ಪ್ರೋಟೀನ್ ಅನ್ನು ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ. ಆಪ್ಷನ್ಸ್ ಅಮೈಲೇಸ್, ಪೆಪ್ಸಿನ್,
ಟ್ರಿಪ್ಸಿನ್ಸ್, ಲೈಪೇಸ್. ಉತ್ತರ ಟ್ರಿಪ್ಸಿನ್. ಪ್ರಶ್ನೆ 27. ಯುಗ್ಮಜಗವೊಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು ಆಪ್ಷನ್ಸ್ 24 ಜೊತೆ, 48 ಜೊತೆ, 6 ಜೊತೆ, 24 ಜೊತೆ. ಉತ್ತರ 24 ಜೊತೆ. ಪ್ರಶ್ನೆ 28. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು. ಆಪ್ಷನ್ಸ್: ನರಕೋಶ ರಾಸಾಯನಿಕಗಳನ್ನು ವಿದ್ಯುತ್ ಆವೇಗಗಳಂತೆ ರವಾನಿಸುವುದು. ಬಿ. ಸಂಸರ್ಗ ಆಕ್ಸನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ನರಕೋಶ ವಿದ್ಯುತ್ ಆವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸುವುದು. ಡಿ. ಸಂಸರ್ಗ ಆಕ್ಸನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಉತ್ತರ ಡಿ. ಸಂಸರ್ಗ ಆಕ್ಸನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 29. ಸಸ್ಯಗಳಲ್ಲಿ ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು? ಉತ್ತರ: ಬೇರಿನಿಂದ ಇತರೆ ಭಾಗಗಳಿಗೆ ನೀರನ್ನು ಸಾಗಿಸುತ್ತದೆ. ಪ್ರಶ್ನೆ 30. ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ, ಹಸಿರು ಮತ್ತು ಹಳದಿ. ಹೂವಿನ ಸ್ಥಾನ, ಕಾಂಡದ ಮಧ್ಯ ಮತ್ತು ಕಾಂಡದ ತುದಿ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವನ್ನು ಬರೆಯಿರಿ. ಉತ್ತರ: ಕ್ಯಾಪಿಟಲ್ GG ಸ್ಮಾಲ್ AA ಅಥವಾ ಕ್ಯಾಪಿಟಲ್ G ಸ್ಮಾಲ್ G ಸ್ಮಾಲ್ AA. ಇಲ್ಲಿ ನಾವು ಬೀಜದ ಬಣ್ಣಗಳು ಮತ್ತು ಹೂವಿನ ಸ್ಥಾನವನ್ನು ನೋಡ್ಕೊಳ್ಳೋದಕ್ಕೆ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ಗಳನ್ನ ಈಸಿಯಾಗಿ ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ 31. ಅಮೀಬಾದಲ್ಲಿನ ದ್ವಿವಿದಳನವು ಹೈಡ್ರಾದಲ್ಲಿಯ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಉತ್ತರ: ಅಮೀಬಾದಲ್ಲಿ ತಾಯಿ ಕೋಶವು ವಿಭಜನೆ ಹೊಂದಿ 2 ಮರಿಕೋಶಗಳು ಉಂಟಾಗುತ್ತವೆ. ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 32. ಕೆಳಗಿನವುಗಳನ್ನು ಹೆಸರಿಸಿ. ಪ್ರಶ್ನೆ 1. ಮಾನವನ ಶ್ವಾಸನಾಳದಲ್ಲಿ ಗಾಳಿ ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಪ್ರಶ್ನೆ 2. ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. ಉತ್ತರ ಪ್ರಶ್ನೆ 1ಕ್ಕೆ ಮೃದ್ವ ಸ್ಥಿತಿಯ ಉಂಗುರಗಳು. ಪ್ರಶ್ನೆ 2. ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಅಥವಾ ಪ್ರಶ್ನೆ ಎ. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಪ್ರಶ್ನೆ ಬಿ. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಯನ್ನು ಹೆಸರಿಸಿ. ಉತ್ತರ 1ಕ್ಕೆ ಸಸ್ಯದಲ್ಲಿ ಪಿಷ್ಟ, ಪ್ರಾಣಿಯಲ್ಲಿ ಗ್ಲೈಕೋಜನ್. ಪ್ರಶ್ನೆ 2ಕ್ಕೆ ವಿಲ್ಲೈ. ಪ್ರಶ್ನೆ 33. ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ? ವಿವರಿಸಿ. ಉತ್ತರ: ಬೆಳೆಯುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನನ್ನು ಸಂಶ್ಲೇಷಿಸುತ್ತವೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಅಥವಾ ಮತ್ತೊಂದು ಪ್ರಶ್ನೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ: ಕೇಂದ್ರ ನರವ್ಯೂಹ ಮಿದುಳು ಹಾಗೂ ಮಿದುಳು ಬಳ್ಳಿಯನ್ನು ಒಳಗೊಂಡಿದೆ. ಪರಿಧಿ ನರವ್ಯೂಹ ಮೆದುಳು ನರಗಳು ಹಾಗೂ ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಕೇಂದ್ರ ನರವ್ಯೂಹ ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹವು ಅನುಕೂಲಿಸುತ್ತವೆ. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 34. ಪ್ರಶ್ನೆ ಎ. ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ. ಪ್ರಶ್ನೆ ಬಿ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಏಕೈಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ಉತ್ತರ ಎಗೆ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಓಝೋನ್ ಪದರವು ತಡೆಯುವುದರ ಮೂಲಕ ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಉತ್ತರ ಬಿಗೆ. ಉನ್ನತ ಪೋಷಣಾ ಸ್ತರದ ಜೀವಿಗಳು ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಹೆಚ್ಚಾಗುತ್ತದೆ. ಪ್ರಶ್ನೆ 35. ವಿವರಿಸಿ. ಪ್ರಶ್ನೆ ಎ. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಪ್ರಶ್ನೆ ಬಿ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಉತ್ತರ ಎಗೆ. ವಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸುತ್ತದೆ.
ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಬಿಗೆ ಉತ್ತರ ತಂದೆಯಲ್ಲಿ ಒಂದು ಜೋಡಿ ಬೆಸಲಿಂಗ ವರ್ಣತಂತುಗಳು ಕಂಡುಬರುತ್ತವೆ. ಅವು ಎಕ್ಸ್ ಮತ್ತು ವೈ ವರ್ಣತಂತುಗಳಾಗಿವೆ. ಆದರೆ ತಾಯಿಯಲ್ಲಿ ಕೇವಲ XX ವರ್ಣತಂತುಗಳು ಇರುತ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು ಎಕ್ಸ್ ಅನ್ನು ಪಡೆದ ಮಗುವು ತಾಯಿಯಿಂದಲೂ X ವರ್ಣತಂತುವನ್ನೇ ಪಡೆಯುವುದರಿಂದ XX ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ. ತಂದೆಯಿಂದ ಏಕಗುಣಿತ ವರ್ಣತಂತು ವೈ ಅನ್ನು ಪಡೆದ ಮಗುವು ತಾಯಿಯಿಂದ X ವರ್ಣತಂತುವನ್ನೇ ಪಡೆಯುವುದರಿಂದ XY ವರ್ಣತಂತು ಜೋಡಿಯು ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ. ಅಥವಾ ಈ ಥರ ಜೋಡಣೆ ಮಾಡಾದರೂ ನೀವು ಉತ್ತರಗಳನ್ನ ಬರಿಬೋದು. ಇದಕ್ಕೂ ಕೂಡ 2 ಅಂಕಗಳು ಸಿಗುತ್ತೆ ನಿಮಗೆ. ಅಥವಾ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು RR, ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ r, ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು RR, ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ rr ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ. ಉತ್ತರ ನಮಗಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ. ಲಿಂಗಾಣುಗಳನ್ನ ಬರ್ಕೋಬೇಕಾಗುತ್ತೆ. ಅದಾದಮೇಲೆ R ಮತ್ತು ಸ್ಮಾಲ್ r ಬರ್ಕೋಬೇಕಾಗುತ್ತೆ. ಮೊದಲು ಕ್ಯಾಪಿಟಲ್ Rನ ಬರಿಬೇಕು, ಮತ್ತು R ಗೆ ಸ್ಮಾಲ್ rನ ಬರಿಬೇಕು, ಮತ್ತು ಸ್ಮಾಲ್ rಗೆ Rನ ಸೇರಿಸಬೇಕು, ಮತ್ತು ಸ್ಮಾಲ್ rನ ಸೇರಿಸಬೇಕು. ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ಪ್ರಶ್ನೆ 36. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಹೆಸರಿಸಿ. ಪ್ರಶ್ನೆ 1. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಪ್ರಶ್ನೆ 2. ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು. ಪ್ರಶ್ನೆ 3. ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಉತ್ತರ 1ಕ್ಕೆ ಇನ್ಸುಲಿನ್, 2ಕ್ಕೆ ಅಡ್ರಿನಲಿನ್, 3ಕ್ಕೆ ಥೈರಾಕ್ಸಿನ್. ಮುಂದಿನ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 37. ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಭಾಗಗಳು ಸೆಪ್ಟಮ್ ಮತ್ತು ಬಲ ಹೃತ್ಕಣ. ಫಸ್ಟು ನೀವು ಹಾರ್ಟ್ ಡಯಾಗ್ರಾಮ್ನ ಬರಿಬೇಕಾಗತ್ತೆ. ಹಾರ್ಟ್ ಡಯಾಗ್ರಾಮಲ್ಲಿ ಬಲ ಹೃತ್ಕಣ ಮತ್ತು ಸೆಪ್ಟಮ್ನ ಗುರುತಿಸಿ ಬರಿಬೇಕಾಗತ್ತೆ. ಇದಕ್ಕೆ ನಿಮಗೆ 3 ಅಂಕಗಳು ಸಿಗುತ್ತೆ. ಮುಂದಿನ ಮೇನ್ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 38. ಪ್ರಶ್ನೆ ಎ. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ ಬಿ. ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಟಿಸ್ಟ್ ಗ್ರಂಥಿಯ ಕಾರ್ಯವೇನು? ಪ್ರಶ್ನೆ ಸಿ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಉತ್ತರ ಎ. ಯಾಂತ್ರಿಕ ವಿಧಾನ ಕಾಂಡೋಮ್ ಬಳಕೆ, ಕಾಪರ್ ಟಿ ಬಳಕೆ. ಮೌಖಿಕ ವಿಧಾನ ಹಾರ್ಮೋನ್ ವ್ಯತ್ಯಾಸ ಉಂಟುಮಾಡುವ ಮಾತ್ರೆಗಳ ಸೇವನೆ. ಶಸ್ತ್ರಚಿಕಿತ್ಸಾ ವಿಧಾನ ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಅಂಡನಾಳಕ್ಕೆ ತಡೆಯೊಡ್ಡುವುದು. ಬಿ. ವೀರ್ಯನಾಳ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸಿ. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಅಥವಾ ಮತ್ತೊಂದು ಪ್ರಶ್ನೆ ಎ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಬಿ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಸಿ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಉತ್ತರ ಎಗೆ ಸ್ವಕೀಯ ಪರಾಗಸ್ಪರ್ಶ. ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದು. ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದು. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸಾಮ್ಯತೆ ಹೆಚ್ಚು, ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆ ಹೆಚ್ಚು. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅಗತ್ಯವಿಲ್ಲ. ಪರಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅಥವಾ ಗಾಳಿ, ನೀರು, ಪಕ್ಷಿ, ಕೀಟ ಅಗತ್ಯವಿದೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಪರಕೀಯ ಪರಾಗಸ್ಪರ್ಶದಲ್ಲಿ ಏಕಲಿಂಗಿ ಹಾಗೂ ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಬಿಗೆ ಉತ್ತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತವೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕ ನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನು
ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಸಿಗೆ ಉತ್ತರ. ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ. ಆನುವಂಶೀಯವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತವೆ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಪಡೆಯಲಾಗುತ್ತದೆ. ಕಡಿಮೆ ಸಮಯ, ಕಡಿಮೆ ಸ್ಥಳ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯಬಹುದು. ಇಂದಿಗೆ ವಿಜ್ಞಾನ ವಿಷಯದ ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆ ಮುಗಿದಿದೆ. ಧನ್ಯವಾದಗಳು.